ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಸುಮಾರು ದಿವಸ ಆದಮೇಲೆ ಸ್ಕ್ಯಾಮ್ ಅಲರ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ಸ್ಕ್ಯಾಮ್ ಅಲರ್ಟು, ಹೈ ಅಲರ್ಟು ಈ ಥರ ಸ್ಕ್ಯಾಮ್ಸ್ ಬಗ್ಗೆ ಮಾತಾಡೋದೆ ಒಂದು ಸ್ವಲ್ಪ ವ್ಯೂಸು ಚೆನ್ನಾಗಿ ಹೋಗ್ತಾ ಇರೋದು. ಹಾಗಂತ ಅಂದ್ಬಿಟ್ಟು ನಾನು ಇವಾಗ ಡೈಲಿ ಸ್ಕ್ಯಾಮ್ ಅಲರ್ಟ್ ವೀಡಿಯೋಸು ಅಥವಾ ಅಲರ್ಟ್ ವೀಡಿಯೋಸು ಅಥವಾ ಬರೀ ಸ್ಕ್ಯಾಮ್ಸ್ ವೀಡಿಯೋಸ್ನೇ ಮಾಡೋಕ್ಕಾಗಲ್ಲ. ಎಷ್ಟು ಇವಾಗ ಯಾವ್ದಾರ ಹೊಸ್ದಾಗಿ ಏನಾದರೂ ಬಂದಿದ್ದರೆ, ಕ್ರಿಯೇಟಿವ್ ಆಗಿ ಬಂದಿದ್ದರೆ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸುಮ್ಮನೆ ಡೈಲಿ ಅದನ್ನೇ ಮಾಡೋಕ್ಕಾಗಲ್ಲ. ಸೊ ಇವಾಗ ತುಂಬ ಜಾಸ್ತಿ ನಡೀತಾರ ಸ್ಕ್ಯಾಮು ಏನು ಅಂದರೆ ಕಾಲ್ ಮಾಡೋ ಅಂಥ ಸ್ಕ್ಯಾಮು. ಸೊ ಕಾಲಿಂಗು ನ್ಯಾಚುರಲಾಗಿ ಎಲ್ಲ ಮಾಡ್ತಾರೆ. ಸೊ ನಿಮಗೆ ಕೂಪನ್ ಹೊಡೆದಿದೆ, ಲಾಟ್ರಿ ಹೊಡೆದಿದೆ, ಬಂಪರ್ ಆಫರು, ಕ್ಯಾಶ್ ಹೊಡೆದಿದೆ, ಮತ್ತು ಫ್ರಿಡ್ಜು, ವಾಷಿಂಗ್ ಮಿಷಿನು, ನಿಮ್ಗೇನು ಅವಶ್ಯಕತೆ ಇರುತ್ತೆ, ಕಾರು, ಈ ಥರದ್ದು ಒಂದಷ್ಟು ಹೇಳ್ಬಿಟ್ಟು ನಿಮಗೆ ಲಾಟ್ರಿ ಹೊಡೆದಿರೋ ಕಾರಣ ನೀವು ಒಂದಷ್ಟು OTPಗಳನ್ನ ಶೇರ್ ಮಾಡಬೇಕಾಗುತ್ತೆ, ನಂಬರ್ಗಳನ್ನ ಶೇರ್ ಮಾಡಬೇಕಾಗುತ್ತೆ. ಇಷ್ಟು ಪೇಮೆಂಟ್ ಮಾಡಿದ್ರೆ ನಿಮ್ಮ ಹೋಮ್ಗೆ ಡೆಲಿವರಿ ಮಾಡ್ತೀವಿ. ಈ ಥರ ಎಲ್ಲ ತುಂಬ ಸ್ಕ್ಯಾಮ್ಸ್ ನಡೀತಿದೆ. ಸೊ ಅದನ್ನೆಲ್ಲ ಆಲ್ಮೋಸ್ಟು ಕೆಲವೊಂದಷ್ಟು ವೀಡಿಯೋಸ್ಗಳಲ್ಲಿ ನಾನು ಕವರ್ ಮಾಡಿದ್ದೀನಿ, ಫುಲ್ ಲೆಂತಿಯಾಗಿ ಹೇಳಿದ್ದೀನಿ ಅದ್ರ ಬಗ್ಗೆ. ಸೊ ನನ್ನ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಸು ಕೂಡ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಪ್ರತಿಯೊಂದು ವೀಡಿಯೋಸನ್ನು ಸ್ಕ್ಯಾಮ್ ಅಲರ್ಟ್ ಸಂಬಂಧಪಟ್ಟಿದ್ದ ಎಲ್ಲ ವೀಡಿಯೋಸನ್ನು ಇರುತ್ತೆ. ಸೊ ಅದನ್ನು ಹೋಗಿ ವಿಸಿಟ್ ಮಾಡ್ಬೋದು, ನೋಡ್ಬೋದು ಚಾನಲಲ್ಲಿ. ಸೊ ಯಾವುದೇ ಥರ ಮೆಂಬರ್ಶಿಪ್ ಏನಿಲ್ಲ, ಫ್ರೀಯಾಗಿ ನೋಡ್ಬೋದು ಗೈಸ್. ಬನ್ನಿ, ಇವತ್ತು ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು ಕಾಲ್ ಮಾಡೋ ಅಂಥದ್ದೇ. ಸೊ ನಿಮಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಿದ ತಕ್ಷಣ ಅವರು ಹೇಳೋ ಫಸ್ಟ್ ಇದೆ, ನಾನು ಒಬ್ಬಳು ಸ್ಟೂಡೆಂಟು, ಇಂಥ ಕಾಲೇಜಿಂದ ಮಾತಾಡ್ತಿದ್ದೀನಿ, ಅಥವಾ ಇಂಥ ಕಾಲೇಜಲ್ಲಿ ನಾನು ಸ್ಟೂಡೆಂಟು, ಅಥವಾ ಎಕ್ಸೆಟ್ರಾ ನಾನು ಈ ಥರ NEET ಅಥವಾ JEE ಈ ಥರ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ನೋಟ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಯಾವ್ದಾರ ಒಂದು ಬುಲೆಟ್ನ ನಿಮ್ಮ ಹತ್ರ ಬಿಡ್ತಾರೆ. ಸೊ JEE ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ನಾನು ಈ ಥರ ಎಕ್ಸಾಮ್ ಬರೀತಿದ್ದೀನಿ, ನಂದೇನಾಗ್ಬಿಟ್ಟಿದೆ, ನಾನು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಾನು ನಂಬರ್ನ ಬೈ ಮಿಸ್ಟೇಕಾಗಿ ಒಂದು ಡಿಜಿಟ್ ತಪ್ಪಾಗಿದೆ, ಅದು ಯಾವುದಾದ್ರೂ ಆಗಿರ್ಬೋದು ಗೈಸ್, ಸೆಂಟ್ರಲ್ ಒಂದು ನಂಬರ್ ಆಗಿರ್ಬೋದು ಅಥವಾ ಲಾಸ್ಟಲ್ಲಿ ಒಂದು ನಂಬರ್ ಆಗಿರ್ಬೋದು, ಯಾವುದಾದ್ರೂ ಒಂದು ಚೇಂಜ್ ಆಗಿರುತ್ತೆ. ಸೊ ನಿಮಗೆ ಕಾಲ್ ಮಾಡೋರಂದರೆ ನಿಮ್ಮ ನಂಬರ್ ಅವ್ರ ಹತ್ರ ಇದ್ದೇ ಇರುತ್ತೆ 100% ಅದು. ಸೊ ನೋಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಕಾಲ್ ಮಾಡೋರೆ ಅಂದರೆ ನಿಮ್ಮ ನಂಬರ್ ಅವ್ರ ಹತ್ರ ಇದೆ ಅಂತ ಅರ್ಥ. ಅಂದರೆ ನಿಮ್ಮ ನಂಬರ್ ಬೇಕು ಅಂತ ಎಲ್ಲೋ ಯಾರೋ ಒಬ್ಬರು ಕೊಟ್ಟು ಮಾಡಿಸಿರೋದಲ್ಲ, ಸುಮ್ಮನೆ ರ್ಯಾಂಡಮಾಗಿ ಒಂದಷ್ಟು ನಂಬರ್ಗಳನ್ನ ಟೈಪ್ ಮಾಡ್ತಾರೆ. ರ್ಯಾಂಡಮಾಗಿ ಒಂದಷ್ಟು ನಂಬರ್ಗಳನ್ನ ಟೈಪ್ ಮಾಡಿದಾಗ ನಿಮ್ಮ ಲಕ್ಕು ಅಥವಾ ನಿಮ್ಮ ಬ್ಯಾಡ್ ಲಕ್ಕು ನಿಮಗೆ ಕನೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಲಕ್ಕಲ್ಲ ಗೈಸ್, ಇದು 100% ಬ್ಯಾಡ್ ಲಕ್ಕೇನೆ. ಸೊ ಫೋನ್ ಮಾಡಿಬಿಟ್ಟು ಏನು ಮಾಡ್ತಾರೆ, ನಾನು ಈ ಥರ ಒಬ್ಬಳು ಸ್ಟೂಡೆಂಟು, ನಾನು ಈ ಥರ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ನನಗೆ ಈ ಥರ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಒಂದೇ ಒಂದು ಡಿಜಿಟು ತಪ್ಪಾಗಿರೋದ್ರಿಂದ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ನಾನು ನಂಬರ್ ಚೇಂಜ್ ಮಾಡಬೇಕು ಅಂದರೆ ನಿಮಗೆ OTP ಬರುತ್ತೆ. OTP ಕೊಟ್ಟರೆ ಮಾತ್ರ ನನಗೆ ಇಲ್ಲಿ ನಂಬರ್ ಚೇಂಜ್ ಮಾಡೋಕ್ಕಾಗತ್ತದ್ದು. ಆಮೇಲೆ ನನ್ನ ಆಲ್ ಟಿಕೆಟ್ ಕೂಡ ನಿಮ್ಮ ನಂಬರ್ಗೆ ಬರುತ್ತೆ, ಎಲ್ಲ ಎಕ್ಸೆಟ್ರಾ. ನನ್ನ ಫ್ಯೂಚರ್ ಇದು, ದಯವಿಟ್ಟು ಕರುಣೆ ಇರಲಿ, ಒಂದು ಸ್ವಲ್ಪ ಕೊಡಿ, ನಿಮ್ಮ OTP ಕೊಡಿ, ಅದು ಇದು ಎಕ್ಸೆಟ್ರಾ ಅಂತ ಒಂದಷ್ಟು ಸೆಂಟಿಮೆಂಟಲ್ ಡೈಲಾಗ್ಗಳನ್ನ ಬಿಸಾಕ್ತಾರೆ ಗಾಯ್ಸ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇದನ್ನು ನಂಬಕ್ಕೆ ಹೋಗಬೇಡಿ. 100% ಅಲ್ಲ, 200% ಇದು ಸ್ಕ್ಯಾಮೇ. 200% ಇದು ಸ್ಕ್ಯಾಮೇ. ಹೆಂಗೆ ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳಿ. ಇವಾಗ ಅವ್ರು ಫೋನ್ ಮಾಡಿ ಹಂಗೆ ಹೇಳಿದ ತಕ್ಷಣ ನಿಮಗೆ ಕರಳೆಲ್ಲ ಕ್ಯೂಚ್ಬಿಟ್ಟು, ಓಕೆ ನಂದು OTP ತಾನೆ, ಒಂದು OTPಯಿಂದ ಪಾಪ ಮಗು ಭವಿಷ್ಯ ಹಾಳಾಗಬಾರ್ದು, ಎಷ್ಟು ಕಷ್ಟ ಬಿದ್ದು ಓದಿರ್ತಾರೆ, ನನಗೂ ಮಕ್ಕಳವ್ರೆ, ಅವರು ಎಷ್ಟು ಕಷ್ಟ ಬಿದ್ದು ಓದಿರ್ತಾರೆ ಅಂದರೆ ಅವ್ರು ಇನ್ನೆಷ್ಟು ಕಷ್ಟ ಬಿದ್ದು ಓದಿರಬಾರ್ದು, ಎಕ್ಸೆಟ್ರಾ JEE NEET ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ಯಾವ ರೀತಿಯೆಲ್ಲ ಪ್ರಿಪ್ರೇಷನ್ ಆಯ್ತಾರೆ, ನಿದ್ದೆ ಎಲ್ಲ ಗೆಟ್ಟು ಓದಿರ್ತಾರೆ, ನೈಟೆಲ್ಲ ಓದಿರ್ತಾರೆ, ನನ್ನಿಂದ ಭವಿಷ್ಯ ಹಾಳಾಗಬಾರ್ದು ಮಕ್ಕಳದು ಅಂದ್ಬಿಟ್ಟು ಯೋಚನೆ ಮಾಡ್ತೀರಾ. ನೀವು ಯೋಚನೆ ಮಾಡೋದು 200% ಕರೆಕ್ಟೇ ಗೈಸ್. ನೀವು ಯೋಚನೆ ಮಾಡೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. 200ಗೆ 300, 400, 500% ಕರೆಕ್ಟೇ. ಯಾಕೆ ಅಂದರೆ ಒಬ್ಬರು ಫ್ಯಾಮಿಲಿ ಪರ್ಸನ್ ಆಗಿ ಆ ಥರದೊಂದು ಕನ್ಸರ್ನ್ ಇದ್ದೇ ಇರುತ್ತೆ ಎಲ್ಲರಿಗೂ. ಮಕ್ಕಳಂದಮೇಲೆ ಎಜುಕೇಷನ್ ಫಸ್ಟು ಅಂತ ಯೋಚನೆ ಮಾಡೋ ಜನ. ಆಮೇಲೆ ಕೆಲವೊಂದಷ್ಟು ಜನ ಸ್ಟೂಡೆಂಟ್ಸು ಕೂಡ ಯಾಮಾರ್ಬಿಡ್ತಾರೆ. ಸಿಂಪಲಾಗಿ ಇವಾಗ ನಿಮ್ಗೊಂದು ಲಾಜಿಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಅವರು ನಂಬರ್ ಚೇಂಜ್ ಮಾಡಬೇಕು ಅಂದರೆ OTP ಬರ್ತಿದೆ ಅಂದರೆ ಅವರು ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ OTP ಬರುತ್ತೆ. ಸೊ ಫಸ್ಟು ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್. ಅವರು ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆನೇ ನೀವು ಇವಾಗ ಯಾವುದೇ ಒಂದು ವೆಬ್ಸೈಟಿಗೆ ಲಾಗಿನ್ ಆಗಿದ್ರೂ ನಿಮಗೆ ಐಡಿಯಾ ಇರುತ್ತೆ. ನೀವು ಲಾಗಿನ್ ಆಗಬೇಕು ಅಂದರೆ ನಿಮ್ಮ ಫೋನ್ ನಂಬರ್ ಕೇಳ್ತಿದೆ ಲಾಗಿನ್ ಆಗೋಕ್ಕೆ ಅಂತಂದರೆ OTP ಬಂದೇ ಬರುತ್ತೆ. OTP ಮುಖಾಂತರನೇ ಲಾಗಿನ್ ಆ್ಯಕ್ಸಿಸ್ ಆಗೋದು, ಲಾಗಿನ್ ಕನ್ಫರ್ಮ್ ಆಗೋದು. ಸೊ ಸುಮ್ಮನೆ ಲಾಗಿನ್ ಆಗಲ್ಲ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದ್ಬಿಟ್ಟು ತುಂಬ ಎಚ್ಚರಿಕೆಯಿಂದಿರುತ್ತೆ ಅಂಥ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ. ಸೊ ನಿಮ್ಮ ನಂಬರಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗೋಗಿದೆ ಅಂದರೆ ಬಿಟ್ಟಾಕಿ. ಓಕೆ, ನಿಂಗೇನಾದರೂ ಬೇಕಾದರೆ ಕೇಳಮ್ಮ, ನನಗೇನಾದರೂ ಮೆಸೇಜ್ ಬಂದರೆ ನೀನು ಕಳಿಸ್ತೀನಿ ಬಿಡು, OTP ಮಾತ್ರ ಕೊಡಲ್ಲ ಅನ್ನಿ. ಯಾಕೆ ಅಂದರೆ ನಿಮ್ಮ ನಂಬರಲ್ಲಿ ಅವರು ಲಾಗಿನ್
ಆಗವ್ರೆ ಅಂದರೆ ನಿಮಗೆ ಒ ಟಿ ಪಿ ಬಂದಿರುತ್ತೆ. ನಿಮ್ಮ ಒ ಟಿ ಪಿ ಅಲ್ಲಿ ಕೊಟ್ರೇ ಲಾಗಿನ್ ಆಗೋಕ್ಕೆ ಸಾಧ್ಯ. ಸೊ ಇಲ್ಲ ಅಂದರೆ ಲಾಗಿನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಚೇಂಜ್ ನಂಬರ್ ಕೊಟ್ಬಿಟ್ಟು ಅಲ್ಲೇ ಚೇಂಜ್ ಮಾಡಿ ಒ ಟಿ ಪಿ ಹಾಕಿದ್ರೆ ಮಾತ್ರ ಲಾಗಿನ್ ಆಗೋದು. ಫಸ್ಟು ನಾನು ಹೇಳ್ತಾ ಇರೋದು ಇದು. ಫಸ್ಟು ನೀವು ಆ್ಯಕ್ಸಿಸು ಅಂದರೆ ಎಕ್ಸಾಮ್ ರಿಜಿಸ್ಟ್ರ್ ಮಾಡೋಕ್ಕಿಂತ ಮುಂಚೆನೇ ಲಾಗಿನ್ ಮಾಡಬೇಕಾದಾಗ ನಿಮ್ಮ ಯಾವ ನಂಬರ್ ಎಂಟ್ರಿ ಮಾಡ್ತೀರೋ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಹಾಕಿದ ತಕ್ಷಣವೇ ಲಾಗಿನ್ ಆಗಿ ನೀವು ಎಕ್ಸಾಮ್ಸ್ಗೆಲ್ಲ ಫೀಸ್ ಪೇ ಮಾಡೋಕ್ಕಾಗೋ ಅಂಥದ್ದು. ಸುಮ್ಮನೆ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ತಪ್ಪು ನಂಬರ್ ಕೊಟ್ಟಿದ ತಕ್ಷಣ ಅದು ಆ್ಯಕ್ಸಿಸ್ ತಗೊಳ್ಳಲ್ಲ. ಸೊ ಲಾಗಿನ್ ಆಗಬೇಕಾದಾಗ್ಲೇ ಇವೆಲ್ಲ ಇರುತ್ತೆ. ಹೈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇದೆಲ್ಲ 100% ಇದ್ದೇ ಇರುತ್ತೆ ಗೈಸ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಯಾಕೆ ಅಂದರೆ ಅವ್ರಿಗೂ ಗೊತ್ತು ಒಂದು ಸ್ವಲ್ಪ ಚೇಂಜಸ್ ಆದ್ರೂ ಮಕ್ಕಳು ಭವಿಷ್ಯ ಜೊತೆ ಆಟಾಡ್ದಂಗೆ ಅಂದ್ಬಿಟ್ಟು ಪ್ರತಿಯೊಂದೂ ಒ ಟಿ ಪಿ ಅಥವಾ ಲಿಂಕ್ ಈ ಥರದ್ರಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗೋದು. ಆಮೇಲೆ ಜಿಮೇಲ್ ಲಾಗಿನ್ ಆಗಬೇಕಾದಾಗಲೂ ಅಷ್ಟೇ ಸುಮ್ಮನೆ ಲಾಗಿನ್ ಆಗೋಕ್ಕಾಗಲ್ಲ. ಗೂಗಲ್ ಮುಖಾಂತರನೇ ಲಾಗಿನ್ ಆಗ್ಬೋದು. ಅಥವಾ ಇಮೇಲ್ ಅಡ್ರೆಸ್ಸು ಪಾಸ್ವರ್ಡು ಹಾಕಿದ್ರೇ ಎಂಟ್ರಿ ಆಗೋಕ್ಕಾಗೋದು, ಲಾಗಿನ್ ಆಗೋಕ್ಕಾಗೋದು. ಸೊ ಪಾಸ್ವರ್ಡ್ ಒಂದು ಸ್ವಲ್ಪ ತಪ್ಪಾಯಿತು ಅಂದರೂ ಲಾಗಿನ್ ಆಗೋಕ್ಕಾಗಲ್ಲ. ಅದಾದಮೇಲೆ ಪಾಸ್ವರ್ಡ್ ಕೂಡ ಕರೆಕ್ಟಾಗಿ ಹಾಕಿದ್ರೂ ಇಮೇಲ್ ಅಡ್ರೆಸ್ಗೆ ಒಂದು ಲಿಂಕ್ ಬರುತ್ತೆ. ಅದ್ರಲ್ಲಿ ಹೋಗಿ ಇದು ನಾನೇ, ಇದು ನನಗೆ ಬೇಕಾಗಿರೋದು ಆ್ಯಕ್ಸಿಸು ಅಂತ ಕನ್ಫರ್ಮ್ ಕೊಟ್ರೇ ಲಾಗಿನ್ ಆಗೋಕ್ಕಾಗೋದು. ಆಮೇಲೆ ಇನ್ನೊಂದು ಜಿಮೇಲ್ ಅಕೌಂಟಲ್ಲಿ ಲಾಗಿನ್ ಆಗಬೇಕು ಅಂದ್ರೂ ಇಮೇಲ್ ಅಡ್ರೆಸ್ಸು ನೀವು ಯಾವುದ್ರಲ್ಲಿ ಲಾಗಿನ್ ಆಗಿರುತ್ತೋ ಅಕೌಂಟು ಅದಕ್ಕೆ ಮೆಸೇಜ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಸ್ ಇದು ನಾನೇ ಅಂತ ಕನ್ಫರ್ಮ್ ಆದಮೇಲೆ ಇನ್ನೊಂದು ಗೂಗಲ್ ಅಕೌಂಟಲ್ಲಿ ಆ್ಯಕ್ಸಿಸ್ ಸಿಗೋದು, ಲಾಗಿನ್ ಆಗಿರೋ ಆ್ಯಕ್ಸಿಸ್ ಸಿಗೋದು. ಸುಮ್ಮನೆ ಸಿಗೋಲ್ಲ. ಸೊ ಸ್ಟ್ರಿಕ್ಟಾಗಿದೆ, ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿದೆ. ದಯವಿಟ್ಟು ಯಾರೋ ಫೋನ್ ಮಾಡಿ ನನ್ನ ಭವಿಷ್ಯ ನನ್ನ ಭವಿಷ್ಯ ನಿನ್ನ ಕೈಲಿದೆ ಎಕ್ಸೆಟ್ರಾ ಸೆಂಟಿಮೆಂಟಲ್ ಡೈಲಾಗ್ಸ್ ಹೊಡೆದಿದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕರಗಲೇಬೇಡಿ. ಯಾಕೆ ಅಂದರೆ ನಿಮ್ಮ ಒ ಟಿ ಪಿ ಇಲ್ದಿರೋ ಅವರು ಲಾಗಿನ್ನೇ ಆಗೋಕ್ಕಾಗಲ್ಲ. ಲಾಗಿನ್ ಆಗವ್ರೆ ಅಂದರೆ ಅದು ಫೇಕು, ಅದು ಒಂದು ಬೋಗಸ್ ಸ್ಟೋರಿ ಅಷ್ಟೇ. ಸೊ ನಿಮಗೆ ಯಾವುದೇ ಕಾರಣಕ್ಕೂ ಏನೂ ಬರಲ್ಲ. ಆಮೇಲೆ ಇಫ್ ಇನ್ ಕೇಸು ಈ ಥರ ರಿಜಿಸ್ಟ್ರೇಷನ್ ಆಗಬೇಕಾದಾಗ ನಂಬರ್ ಕೊಟ್ಬಿಟ್ಟಿದ್ದೀನಿ, ಅದೇನು ಒ ಟಿ ಪಿ ಕೇಳಲಿಲ್ಲ ಹಿಂಗೆ ಅಂತಂದರೆ ಓಕೆ, ನಿನಗೇನಾದರೂ ನನಗೆ ಮೆಸೇಜ್ ಬಂದಿಲ್ಲ, ನೀನು ಲಾಗಿನ್ ಆಗಿರೋದು ನನಗೆ ಮೆಸೇಜ್ ಬಂದಿಲ್ಲ ಎಕ್ಸೆಟ್ರಾ ದಯವಿಟ್ಟು ಅರ್ಥ ಮಾಡ್ಕೊ ಅಂತೇಳ್ಬಿಟ್ಟು ಫೋನ್ ಕಟ್ ಮಾಡಿ. ಅದೇ ಕಾರಣಕ್ಕೂ ಎದ್ರಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇವಾಗ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಅದು ನಿಜ ಆಗೋಕ್ಕೆ ಚಾನ್ಸೇ ಇಲ್ಲ ಗೈಸ್. ಇವಾಗ ನಾನು ಹೇಳ್ಬೋದು, ಇವಾಗ 100 ಜನದಲ್ಲಿ ಯಾರೋ ಒಂದು 5 ಜನ ಮಾಡೋ ತಪ್ಪಿಗೆ 100 ಜನಕ್ಕೂ ಶಿಕ್ಷೆ ಸಿಕ್ತಂಗೆ ಆಗುತ್ತೆ. ಎಷ್ಟೋ ಜನ ತಪ್ಪಾಗಿ ಹಾಕ್ಬಿಡ್ತಾರೆ ಫೋನ್ ನಂಬರು. ಅವರು ಫೋನ್ ಮಾಡಿದಾಗ ಜೆನ್ಯೂನಾಗಿ ಫೋನ್ ಮಾಡಿದ್ರು ಕೂಡ ನಾವು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಗೈಸ್. ಇದು ಚಾನ್ಸೇ ಇಲ್ಲ, ಇದು ನಡೆಯೋಕ್ಕೆ ಚಾನ್ಸೇ ಇಲ್ಲ. ನಾನೇ ಹೇಳ್ತಿದ್ದೀನಿ, ನಾನೇ ಗ್ಯಾರಂಟಿ ಅದಕ್ಕೆ. ಯಾಕೆ ಅಂದರೆ 100 ಜನದಲ್ಲಿ 100 ಜನನೂ ಫೇಕೇನೆ. ಅದು ಆ ಥರ ಫೋನ್ ಮಾಡಿ ನಿಮ್ಮ ಹತ್ರ ಒಂದು ಒ ಟಿ ಪಿ ಕೇಳ್ತವ್ರೆ. ನನಗೆ ಆಲ್ರೆಡಿ ಲಾಗಿನ್ ಆಗಿಬಿಟ್ಟಿದ್ದೀನಿ, ನಿಮ್ಮ ನಂಬರ್ ಕೊಟ್ಬಿಟ್ಟಿದ್ದೀನಿ, ನಿಮ್ಮ ನಂಬರ್ಗೆ ಆಲ್ ಟಿಕೆಟ್ ಎಲ್ಲ ಬರುತ್ತೆ, ನಾನು ಇವಾಗ ಚೇಂಜ್ ಮಾಡಿದ್ರೆ ಮಾತ್ರ ನನಗೆ ಬರೋ ಅಂಥದ್ದು ಅಂತಂತವ್ರೆ ಅಂದರೆ 100ರಲ್ಲಿ 100 ಜನನೂ ಅದು ಫೇಕ್ ಸ್ಟೋರಿನೇ. ಅದಕ್ಕೆ ನಾನೇ ಗ್ಯಾರಂಟಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಲಾಗಿನ್ ಆಗಬೇಕಾದಾಗಲೇ ನಿಮ್ಮ ನಂಬರ್ಗೆ ಪಾಸ್ವರ್ಡ್ ಬಂದಿರುತ್ತೆ, ಒ ಟಿ ಪಿ ಬಂದಿರುತ್ತೆ, ಕೋಡ್ ಬಂದಿರುತ್ತೆ. ಅದನ್ನು ಹಾಕಿದ್ರೆ ಮಾತ್ರ ಅವ್ರು ಲಾಗಿನ್ ಆಗೋಕ್ಕಾಗೋದು. ಲಾಗಿನ್ ಆದಮೇಲೆ ಅವರು ರಿಜಿಸ್ಟರ್ ಆಗೋಕ್ಕಾಗೋದು. ಸುಮ್ಮನೆ ಯಾವುದೋ ಒಂದು ನಂಬರ್ ಕೊಟ್ಬಿಟ್ಟು ವಿತೌಟ್ ಒ ಟಿ ಪಿ ಲಾಗಿನ್ ಆಗಿಬಿಟ್ಟು ಅವರು ಹಾಲ್ ಟಿಕೆಟ್ನೆಲ್ಲ ಜನ್ರೇಟ್ ಮಾಡೋಕ್ಕಾಗೋದೇ ಇಲ್ಲ. ಎಕ್ಸಾಮ್ಸ್ಗೆಲ್ಲ ಅಪ್ಲೈ ಮಾಡೋಕ್ಕಾಗೋದೇ ಇಲ್ಲ. ಫಸ್ಟ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಸಿಂಪಲ್ಲು. ನೀವು ಯಾವುದೇ ಒಂದು ಆ್ಯಪಿಗೆ ಲಾಗಿನ್ ಆಗಬೇಕಾದಾಗ್ಲೂ ಒ ಟಿ ಪಿ ಕೇಳುತ್ತೆ. ನೀವು ನಂಬರ್ ಹಾಕ್ತಿರೋ, ಜಿಮೇಲ್ ಹಾಕ್ತಿರೋ, ಏನಾದರೂ ಹಾಕಿ ಒ ಟಿ ಪಿ ಅಥವಾ ಪಾಸ್ವರ್ಡ್ ಕೇಳುತ್ತೆ. ಸೊ ಇದು 100%. ಅವ್ರು ಫೋನ್ ಮಾಡಿಬಿಟ್ಟು ಇಲ್ಲ ನಾನು ನಿಮ್ಮ ನಂಬರ್ ಕೊಟ್ಬಿಟ್ಟಿದ್ದೀನಿ, ನಿಮ್ಮ ನಂಬರ್ಗೆ ಎಲ್ಲ ಬರುತ್ತೆ ಅಂದರೆ ಓಕೆನಮ್ಮ ಆಯಿತು, ನೀನು ನಂಬರ್ ಕೊಟ್ಟಿರು. ಇಫ್ ಇನ್ ಕೇಸ್ ನನಗೇನಾದ್ರು ಹಾಲ್ ಟಿಕೆಟು ಅಥವಾ ಏನಾದರೂ ಬಂತು ಅಂದರೆ ನಿನಗೆ ಫಾರ್ವರ್ಡ್ ಮಾಡ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡು. ನಾನು ಒ ಟಿ ಪಿ ಮಾತ್ರ ಅದೇ ಕಾರಣಕ್ಕೂ ಶೇರ್ ಮಾಡಲ್ಲ. ನೀನು ಮಾಡಿರೋ ತಪ್ಪು ನೀನು ಅನುಭವಿಸು ಅಂದ್ಬಿಟ್ಟು ಫೋನ್ ಕಟ್ ಮಾಡಿ. ಅದು 100% ಫೇಕೇ. ಯಾವುದೇ ಕಾರಣಕ್ಕೂ ಹಂಗಾಗಲ್ಲ ಗೈಸ್, ಹಂಗಿಲ್ಲ. ಸೊ ವಿತೌಟ್ ಒ ಟಿ ಪಿ ಸುಮ್ಮನೆ ನೀವು ಇಷ್ಟ ಬಂದಿದ್ದ ನಂಬರ್ 1 ಡಿಜಿಟ್ ತಪ್ಪಾಗಿದ್ದ ತಕ್ಷಣ ಅವ್ರಿಗೆ ಫುಲ್ಲು ಹಾಲ್ ಟಿಕೆಟು ಅಥವಾ ಕೋಡು ಗೀಡು ಎಕ್ಸಾಮ್ದೆಲ್ಲ ಹೋಗೋ ಅಷ್ಟು ಸಿಲ್ಲಿ ಅಲ್ಲ. ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ನಿಮಗೆ ಗೊತ್ತು.
ಇವಾಗ JEE ಈ ಥರ ಎಕ್ಸಾಮ್ಸ್ಗಳಿಗೆ ಇದೇ ಥರ ಕಾಸ್ಟ್ಯೂಮ್ಸ್ ಇರಬೇಕು, ಇದೇ ಥರ ಇದಿರಬೇಕು, ಇದೇ ಥರ ಡ್ರೆಸ್ಸಿಂಗ್ ಇರಬೇಕು, ಇದೇ ಥರ ಹೇರ್ ಸ್ಟೈಲ್ ಇರಬೇಕು, ಇದೇ ಥರ ಪ್ಯಾಡ್ ತರಬೇಕು, ಇದೇ ಥರ ಇದು ತರಬೇಕು, ನೀವೇನು ತರಬಾರ್ದು, ಎಕ್ಸೆಟ್ರಾ ಇಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡೋರೆ ಅಂದಮೇಲೆ ಅದು ಮಿನಿಮಮ್ ಕಾಮನ್ ಸೆನ್ಸು. ಒಂದು ನಂಬರ್ನ ತಪ್ಪಾಗಿ ಹಾಕಿದ್ರೆ ಅದಕ್ಕೆ ಏನು ವೆರಿಫಿಕೇಷನ್ ಇಲ್ದಿರೇ ಅದಕ್ಕೆಲ್ಲ ಆ್ಯಕ್ಸಿಸು ಕಳಿಸೋ ಥರ ಮಾಡಿರ್ತಾರೆ. ನೀವೇ ಯೋಚನೆ ಮಾಡಿ, ಸಿಂಪಲ್ ಲಾಜಿಕ್ ಇದು. ಅವ್ರು ಫೋನ್ ಮಾಡೋದು ಯಾರಾದರೂ ಒಬ್ಬರು ಸ್ಟೂಡೆಂಟ್ಸು, ಇದರಲ್ಲಿ ಎಸ್ಪೆಷಲಿ ಜಾಸ್ತಿ ಹುಡುಗಿರು ಮಾತಾಡ್ತಾರೆ. ಸೊ ಕೆಲವೊಂದು ಟೈಮು AI ಕೂಡ ಆಗಿರುತ್ತೆ, ಕೆಲವೊಂದು ಟೈಮು ಹ್ಯೂಮನ್ಸ್ ಕೂಡ ಆಗಿರ್ತಾರೆ. ಸೊ ಅದನ್ನು ಕಂಡುಹಿಡಿಯೋದು ತುಂಬ ಕಷ್ಟ. AI ಒಂದು ಸ್ವಲ್ಪ ಕಂಡುಹಿಡಿಯೋದು ಈಸಿ, ಬಟ್ ಅದರಲ್ಲೂ ಪ್ರೀಮಿಯಮ್ಶಿಪ್ಪು, ಸಬ್ಸ್ಕ್ರಿಪ್ಷನ್ಶಿಪ್ಪು ಏನೇನೇನು ಎಕ್ಸೆಟ್ರಾ ತಗೊಂಡ್ರೆ ನಾರ್ಮಲ್ ಹ್ಯೂಮನ್ ಆಗೇ ಮಾತಾಡೋ ಚಾನ್ಸಸ್ ಇರುತ್ತೆ. ಸೊ ಲೇಡೀಸ್ ಕೇಳಿ ಮಾತಾಡ್ಸೋದು ತುಂಬ ಹೆಚ್ಚಾಗಿರುತ್ತೆ. ಲೇಡೀಸ್ ವಾಯ್ಸ್ ಕೇಳಿಸೋದು ಗೈಸ್, ಅವ್ರು ಲೇಡೀಸ್ ಮಾತಾಡ್ತಾರೆ, ಜೆಂಟ್ಸ್ ಮಾತಾಡ್ತಾರೆ, AI ಮಾತಾಡ್ತದೆ ನನಗೆ ಗೊತ್ತಿಲ್ಲ. ಲೇಡೀಸ್ ವಾಯ್ಸಲ್ಲಿ ಜಾಸ್ತಿ ಬರುತ್ತೆ ಕಾಲು. ಜೆಂಟ್ಸ್ ವಾಯ್ಸಲ್ಲಿ ಬಂದು ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ಜೆಂಟ್ಸ್ ವಾಯ್ಸಲ್ಲೂ ಬರೋ ಚಾನ್ಸಸ್ ಇರುತ್ತೆ, ಅದೊಂದು 10% 20%. ಇನ್ನು ಮಿಕ್ಕಿದ 70-80% ಲೇಡೀಸ್ ವಾಯ್ಸೇ ಬರುತ್ತೆ. 100% ಇದು ಗ್ಯಾರಂಟಿ. ಸೊ ಲೇಡೀಸ್ ವಾಯ್ಸಲ್ಲಿ ಬರುತ್ತೆ. ಅವ್ರು ಒಂದು ಸ್ವಲ್ಪ ಹತ್ಕೊಂಡು ದಯವಿಟ್ಟು ಹೆಲ್ಪ್ ಮಾಡಿ, ನನಗೆ ನಿಮ್ಮ ಒಂದೇ ಒಂದು OTP ಕೊಟ್ಟರೆ ನನಗೆ ಎಕ್ಸಾಮ್ಗೆ ಹೋಗಿ ಬರೀಬೋದು, ಹಾಲ್ ಟಿಕೆಟ್ ಬರುತ್ತೆ, ಇಲ್ಲ ಅಂದರೆ ನಿಮಗೆ ಎಲ್ಲ ಬರುತ್ತೆ, ನನಗೆ ಆ್ಯಕ್ಸಸ್ ಸಿಗೋಲ್ಲ, ನಂಬರ್ ತಪ್ಪಾಗ್ಬಿಟ್ಟೈತಿ, ಎಕ್ಸಾಮು ಕುಣಿಸಲ್ಲ, ಎಲ್ಲ ಬೋಗಸ್ ಸ್ಟೋರಿಗಳು. 200% ಗೈಸ್, ಇದು ಯಾವುದೇ ಕಾರಣಕ್ಕೂ ನಡೆಯಲ್ಲ ಈ ಥರ ಸಿಚುವೇಶನ್ಸು. ಇಲ್ಲ ಅಂದರೆ ನಾನೇ ಹೇಳ್ತಿದ್ದೆ, 100 ಜನದಲ್ಲಿ ಯಾರೋ ಒಂದು 10 ಜನ ಈ ಥರ ಮಾಡ್ತಾರೆ, ಬಟ್ 100 ಜನಕ್ಕೆ ಈ ಥರ ಶಿಕ್ಷೆ ಸಿಕ್ಬಿಡುತ್ತೆ ಅಂತ. 100 ಜನದಲ್ಲಿ 100 ಜನನೂ ಬೋಗಸೆ. ಆ ಥರ ಯಾರು ಫೋನ್ ಮಾಡ್ತಾರೋ ಅವ್ರು 100 ಜನ ಫೋನ್ ಮಾಡಿದ್ರೆ ಅವ್ರು 100 ಜನನೂ ಬೋಗಸೆ. ಅದಕ್ಕೆ ನಾನೇ ಗ್ಯಾರಂಟಿ ಗೈಸ್, 100% ಅಲ್ಲ 200-300% ಗ್ಯಾರಂಟಿ. ಯಾಕೆ ಅಂದರೆ ಈ ಥರ ಸಿಚುವೇಶನ್ಸ್ ಅಷ್ಟು ಈಸಿಯಾಗಿ ನಡೆಯಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವಾಗ ನಾವೇ ಒಂದು ಯಾವ್ದಾರ ಒಂದು ಇದಕ್ಕೆ ಲಾಗಿನ್ ಆಗಬೇಕು ವೆಬ್ಸೈಟ್ಗೆ ಅಂದರೆ ನಾವು ಫಸ್ಟು ಅದು ಜಿಮೇಲ್ ಕೇಳುತ್ತೆ, ಜಿಮೇಲ್ಗೆ ಪಾಸ್ವರ್ಡ್ ಕೇಳುತ್ತೆ, ಎಕ್ಸೆಟ್ರಾ. ಆಮೇಲೆ ಫೋನ್ ನಂಬರ್ ಹಾಕಿದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ವೆರಿಫೈ ಬಟನ್ ಇರುತ್ತೆ. ವೆರಿಫೈ ಅಂಕಿದ ತಕ್ಷಣ ವಿ ಹ್ಯಾವ್ ಸೆಂಟ್ ಎ OTP ಫಾರ್ ಯುವರ್ ಟು ದಿಸ್ ಎಂಟರ್ಡ್ ನಂಬರ್ ಅಂತ ಬರುತ್ತೆ. ಅದಾದಮೇಲೆ ಆ ನಂಬರ್ಗೆ OTP ಬಂದಿರೋದು ಹೋಗಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಥವಾ ಟೈಪ್ ಮಾಡೋದ್ಮೇಲೆ ಅದು ಕನ್ಫರ್ಮ್ ಆಗೋದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸು ಅದು ಅವ್ರು ಹೇಳೋ JEE NET CET ಎಕ್ಸೆಟ್ರಾ ಈ ಥರದಕ್ಕೆಲ್ಲ ನಂಬರ್ ಕೊಡಬೇಕು ಅಂದರೆ OTP ಆ್ಯಕ್ಸಿಸ್ ಇದ್ರೇ ಮಾತ್ರ ನಂಬರ್ ಕನ್ಫರ್ಮ್ ಆಗೋದು. ಇಲ್ಲಾಂದರೆ ಅದೇ ಕಾರಣಕ್ಕೂ ಕನ್ಫರ್ಮ್ ಆಗಿರಲ್ಲ. ಸೊ ದಯವಿಟ್ಟು ಈ ಥರದ್ದೆಲ್ಲ ನಂಬಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಅವರು ತುಂಬ ಹೋಗಾರ್ದು, ತುಂಬ ನಿಮಗೂ ಅದು 100% ಇವರು ನಿಜ ಅಂತ ಅನ್ನಿಸ್ತೈತೆ, ಇಷ್ಟೆಲ್ಲ ಮಾತಾಡ್ತವ್ರೆ ಅಂದರೆ ಇದು ನಿಜನೇ ಇರಬೇಕು ಅಂತ ಅನ್ಸಿದ್ರೆ ಓಕೆ ಗೈಸ್, 100% ನೀವು ಅನ್ಕೊಳ್ಳೋದ್ರಲ್ಲೂ ತಪ್ಪಿರಲ್ಲ. ಬಟ್ OTP ಮಾತ್ರ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾವತ್ತು ಬರುತ್ತೆ ಹಾಲ್ ಟಿಕೆಟು, ಹೆಂಗೆ ಬರುತ್ತೆ, ಕಾಂಟ್ಯಾಕ್ಟಲ್ಲೇ ಇರಮ್ಮ. ನಿಂಗೆ ಹಾಲ್ ಟಿಕೆಟ್ ಬಂದಿದ ತಕ್ಷಣ ನಾನು ಶೇರ್ ಮಾಡ್ತೀನಿ, ದಯವಿಟ್ಟು ತಲೆ ಕೆಡಿಸ್ಕೋಬೇಡ ಅಷ್ಟೊಂದು. ಸೊ ನಿನಗೆ ನಾನು ಯಾವತ್ತೂ ಹೆಲ್ಪ್ ಮಾಡೇ ಮಾಡ್ತೀನಿ, ನೀವು ನನ್ನ ಮಕ್ಕಳಿದ್ದಂಗೆ ಅಂತಲೂ ಒಂದು ಸ್ಟೇಟ್ಮೆಂಟ್ ಹೊಡೆದ್ಬಿಡಿ, ಬೇಜಾರಿಲ್ಲ. ನೀವು ಅವ್ರು ನಿಮ್ಮನ್ನು ಕರಗಿಸ್ತಿದ್ರೆ ನೀವು ಅವ್ರನ್ನ ಕರಗಿಸಿ, ಅವ್ರನ್ನ ಮೆಲ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಆರಾಮಾಗಿ ರಿಲ್ಯಾಕ್ಸ್ ಆಗು, ನೀನು ಸ್ಟಡಿ ಮಾಡು. ಹಾಲ್ ಟಿಕೆಟ್ ಬಂದರೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ದಿರ ನಾನು ನಿನಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ. OTP ಮಾತ್ರ ಕೇಳಬೇಡ. ಯಾಕೆ ಅಂದರೆ ಡೈರೆಕ್ಟಾಗಿ ಹೇಳಿ, ಇತ್ತೀಚಿನ ದಿನಗಳಲ್ಲಿ ಈ ಥರ ಸ್ಕ್ಯಾಮ್ಸ್ ತುಂಬ ನಡೀತಿದೆ. OTP ಕೊಟ್ಟಿದ್ದ ತಕ್ಷಣ ಏನೇನೋ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಸೊ ಅದನ್ನೆಲ್ಲ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇವಾಗ ಒಂದು 2 ಮಿನಿಟ್ಸ್ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಹೇಳ್ಬಿಡ್ತೀನಿ ನೋಡಿ. ನೀವು OTP ಕೊಟ್ಟರೆ ನಿಮ್ಮ ಮೊಬೈಲ್ ಆ್ಯಕ್ಸಿಸ್ ಆಗುತ್ತೆ, ಮೊಬೈಲ್ ಆ್ಯಕ್ಸಿಸ್ ಸಿಗುತ್ತೆ. OTP ಕೊಟ್ಟರೆ ಬ್ಯಾಂಕ್ನ ಫುಲ್ ಲೂಟಿ ಮಾಡೋ ಚಾನ್ಸಸ್ ಇರುತ್ತೆ. ಬ್ಯಾಂಕ್ನ ಲೂಟಿ ಅಂದರೆ ಝೀರೋ ಬ್ಯಾಲೆನ್ಸ್ ಇಡೋ ಚಾನ್ಸಸ್ಸು ಇರುತ್ತೆ. ನೀವು 10 ರೂಪಾಯಿ ಇಟ್ಟಿರ್ತೀರಿ, 20 ರೂಪಾಯಿ ಇಟ್ಟಿರ್ತೀರಿ, 100, 1000, ಲಕ್ಷ, ಕೋಟಿ ಎಷ್ಟರ ಇಟ್ಟಿರಿ, ಬ್ಯಾಂಕ್ ಅಕೌಂಟ್ನ ಝೀರೋ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಫುಲ್ ಆ್ಯಕ್ಸಿಸ್ ಕಂಟ್ರೋಲ್ ಅವ್ರಿಗೆ ತಗೋತಾರೆ. ಆಮೇಲೆ ನಿಮ್ಮ ಪ್ರೈವೇಸಿನ ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅವ್ರಿಗೇನು ಸಿಗಲಿಲ್ಲ, ಅವ್ರಿಗೇನು ಪ್ರೂಫ್ ಅಂದರೆ ಅವ್ರಿಗೇನೋ ಜಾಸ್ತಿ ಲಾಭ ಸಿಗಲಿಲ್ಲ ಅಂದರೆ ನಿಮ್ಮ ಒಂದು ಪ್ರೈವೇಸಿನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಫೋನ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಫೋನ್ ಹ್ಯಾಕ್ ಆದಮೇಲೆ ನಿಮ್ಮ ಒಂದು ಪರ್ಸ್ನಲ್ ಡೇಟಾ ಅಂದರೆ ಒಂದು ಕೆಲವೊಂದು ಫೋಟೋಸು, ವೀಡಿಯೋಸು ಎಕ್ಸೆಟ್ರಾ ಏನು ಎಲ್ಲ ಅವ್ರ ಅಂಡರಲ್ಲಿರುತ್ತೆ. ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ಚಾನ್ಸಸ್ ಇರುತ್ತೆ. ಅಥವಾ ಬ್ಯಾಂಕ್ ಅಕೌಂಟು ಇಟ್ಕೊಂಡೆ ನನ್ನ ಹತ್ರ ಫುಲ್ ಆ್ಯಕ್ಸಿಸ್ ಐತೆ, ಇವಾಗ ನನಗೆ ಇಷ್ಟು ಅಮೌಂಟ್ ಕಳಿಸಿದ್ರೆ ಫುಲ್ ಎಲ್ಲ ಡಿಆಕ್ಟಿವೇಟ್ ಮಾಡಿ ಅಂದರೆ ನಿನಗೆ ಕಳಿಸ್ಕೊಡ್ತೀನಿ, ನಾನೆಲ್ಲ ಪ್ರತಿಯೊಂದನ್ನು ಎರೇಸ್ ಮಾಡ್ತೀನಿ, ನೀನು ಅಮೌಂಟ್ ಕೊಡಲಿಲ್ಲ ಅಂದರೆ ನಾನು ಎಲ್ಲದನ್ನು ಹಿಡ್ಕೊಂಡು
ಆಟ ಆಡೋ ಚಾನ್ಸಸ್ ಇರ್ತದೆ ಅಂದ್ಬಿಟ್ಟು ಎಕ್ಸೆಟ್ರಾ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಈ ಥರ ಐ ಡಿಗಳು ಅವ್ರಿಗೆ ಸಿಕ್ಬಿಟ್ರೆ ಅವರು ಕೂಡ ಏನೇನೋ ಮಾಡೋ ಚಾನ್ಸಸ್ ಇರುತ್ತೆ ದುಡ್ಡುಗೋಸ್ಕರ. ಅಲ್ಲಿ ಆ ಇನ್ಸ್ಟಾಗ್ರಾಮ್ ಐ ಡಿ ಹೋಗ್ಬಿಟ್ಟು ನಾನು ಇವಾಗ ಎಮರ್ಜೆನ್ಸಿಯಿಂದ ಊರಿಗೆ ಬಂದೆ, ನಾನು ಪರ್ಸ್ ಕಳ್ಕೊಬಿಟ್ಟಿದ್ದೀನಿ, ದಯವಿಟ್ಟು ಈ QR ಕೋಡ್ ಕಳಿಸಿರ್ತೀನಿ, ಈ QR ಕೋಡ್ಗೆ ಒಂದಷ್ಟು ಅಮೌಂಟ್ ಹಾಕಿದ್ರೆ ಅವ್ರು ನನಗೆ ಕ್ಯಾಶ್ ಕೊಡ್ತಾರೆ ಅಂತ ಹೇಳಿದ್ದಾರೆ, ದಯವಿಟ್ಟು ನನ್ನ ಫೋನಲ್ಲಿ ಜಾಸ್ತಿ ನೆಟ್ಟು ಇಲ್ಲ, ಇಲ್ಲಿ ನೆಟ್ವರ್ಕು ಸಿಗ್ತಾಯಿಲ್ಲ, ಯಾವುದೋ ಒಂದು ವೈಫೈ ಇತ್ತು ಅದರಲ್ಲಿ 2 ನಿಮಿಷ ಸ್ಟೋರಿ ಹಾಕ್ತೀನಿ ಅಂದ್ಬಿಟ್ಟು ಹಾಕಿದ್ದೀನಿ, ಇನ್ನು ನನ್ನ ಫೋನು ಔಟ್ ಆಫ್ ಸಿಗ್ನಲ್ಗೆ ಹೋಗುತ್ತೆ, ಸಿಗ್ನಲ್ಗೆ ಹೋಗಿದ ತಕ್ಷಣ ದಯವಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅಮೌಂಟ್ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಸೊ ನನ್ನ ಕಡೆಯಿಂದನೇ ಬಂದಿರೋದು ಅಂತ ಅವ್ರು ನನಗೆ ಕ್ಯಾಶ್ ಕೊಡ್ತಾರೆ, ನಾನು ಊರಿಗೆ ತಲುಪೋದು ಈ ಥರ ಏನೇನೋ ಹಾಕ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಸೊ ದಯವಿಟ್ಟು ಯಾಮಾರಬೇಡಿ, ಈ ಥರದೊಂದು ಸ್ಕ್ಯಾಮ್ಗಳಿಗೆ ಹುಷಾರಾಗಿರ್ರಿ ಗೈಸ್. OTP ಶೇರ್ ಮಾಡೋದ್ರಿಂದ ನೀವು ಒಂದು ಸ್ವಲ್ಪ ಕರುಣೆ ತೋರಿಸ್ದಂಗೆ ಇರ್ಬೋದು, ಬಟ್ ಆ ಕರುಣೆ ಹೋಗಿ ನಿಮಗೇನೆ ಉಲ್ಟಾ ರಿವರ್ಸ್ ಹೊಡೆದು ನಿಮ್ಮ ಒಂದು ಪ್ರೈವೇಸಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಎಲ್ಲ ಹ್ಯಾಕ್ ಆದರೆ ಸೊ ಏನೂ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ನಿಮಗೆ ಕಾಂಟ್ಯಾಕ್ಟಿಗೆ ಸಿಗೋಲ್ಲ. ಸೊ ಆ ರೇಂಜಿಗೆ ಇರುತ್ತೆ ಅದೆಲ್ಲ ಸಿಸ್ಟಮು. ನೀವು ಒಂದು ಸತಿ ನೀವು OTP ಶೇರ್ ಮಾಡಿದ ತಕ್ಷಣ ನಿಮ್ಮ ನಂಬರ್ ಬ್ಲಾಕ್ ಲಿಸ್ಟಿಗೆ ಹೋಗುತ್ತೆ. ಮತ್ತು ಒಂದು ನಂಬರ್ಗೆ OTP ಬಂದು ಇವಾಗ ನಾನು ನಿಮಗೆ ಕಾಲ್ ಮಾಡಿರ್ತೀನಿ, ಸೊ ಒಂದು ನನ್ನ ನಂಬರಿಂದ ಕಾಲ್ ಮಾಡಿರ್ತೀನಿ, ನೀವು OTP ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಇಮಿಡಿಯೇಟಾಗಿ ನಿಮ್ಮ ನಂಬರ್ನ ನಾನು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ನಾನು ನಿಮಗೆ ಯಾವ ಸಿಮ್ಮಿಂದ ಕಾಲ್ ಮಾಡಿರ್ತೀನೋ ಆ ಸಿಮ್ನ ಫುಲ್ಲು ಡಿಸ್ಟ್ರಾಯ್ ಮಾಡಿ ಮುರಿದು ಹಾಕಿ ಎಸೆ ಚಾನ್ಸಸ್ ಇರುತ್ತೆ. ಒಂದು ಸತಿ OTP ಶೇರ್ ಆದಮೇಲೆ ಆ ನಂಬರ್ನ ತಿರ್ಗಾ ಯೂಸ್ ಮಾಡಲ್ಲ. ಸೊ ಯಾಕೆಂದರೆ ಯೂಸ್ ಮಾಡಿದ್ರೆ ತಿರ್ಗಾ ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಟ್ರೇಸ್ ಮಾಡೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು OTP ಶೇರ್ ಆಯಿತಾ ಮುರಿದು ಹಾಕ್ತೀನಿ. ಏನು ಸಿಮ್ ಏನು 100-200 ರೂಪಾಯಿಗೆ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಅಕೌಂಟಲ್ಲಿ ಒಂದು 10,000-20,000 ಇತ್ತು ಅಂದರೆ ಫುಲ್ ಆ್ಯಕ್ಸಿಸ್ ನನಗೆ ಸಿಕ್ತು, ಎಷ್ಟು ಬೇಕಾದ್ರೂ ಸಿಮ್ ತಗೋಬೋದು ಅನ್ನೋ ಥರ ಮೆಂಟಾಲಿಟಿ ಇರುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಹುಷಾರಾಗಿರ್ರಿ, ಕೇರ್ಫುಲ್ ಆಗಿರ್ರಿ. ದಯವಿಟ್ಟು OTP ಮಾತ್ರ ಅದೇ ಕಾರಣಕ್ಕೂ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಅದು ಜಿಮೇಲ್ದಾಗಿರಲಿ, ಅದು ಮೊಬೈಲ್ದಾಗಿರಲಿ, ಫೋನ್ ನಂಬರ್ದಾಗಿರಲಿ, ಎಕ್ಸೆಟ್ರಾ ಏನ್ತ್ರದಾಗಿರಲಿ, ನಿಮ್ಮ ಫ್ಯಾಮಿಲಿ ಮೆಂಬರು, ನಿಮ್ಮ ಟ್ರಸ್ಟೆಡ್ ಫ್ರೆಂಡ್ಸು, ಫುಲ್ 100% ಟ್ರಸ್ಟ್ ವರ್ತಿ ಫ್ರೆಂಡ್ಸು ಇದ್ರೆ ಮಾತ್ರ ಶೇರ್ ಮಾಡಿ. ಅವ್ರು ಏನಾದರೂ ಕಾಲ್ ಮಾಡಿಬಿಟ್ಟು OTP ಕೇಳಿದ್ರು ಕೂಡ ನೀವು ಕಟ್ ಮಾಡಿ ತಿರ್ಗಾ ಕಾಲ್ ಬ್ಯಾಕ್ ಮಾಡಿ OTP ಕೊಡಿ. ಯಾಕೆಂದರೆ ಕೆಲವೊಂದು ಟೈಮು ಅವರ ಒಂದು ಹ್ಯಾಕಿಂಗ್ ಸಿಸ್ಟಮಿಂದ ನಿಮಗೆ ಫೋನ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅವ್ರ ವಾಯ್ಸಲ್ಲೇ ಮಾತಾಡೋ ಚಾನ್ಸಸ್ ಇರುತ್ತೆ. ಸೊ ನೀವು ಮರೆತು ಅವ್ರು ಏನೋ ಒಂದು ಯಾವುದೋ ಒಂದು ನಂಬರ್ ಕೊಟ್ಟಿದ ತಕ್ಷಣ ಆ ನಂಬರ್ಗೆ ಹಾಕಿದ್ರಿ ಅಂದರೆ ಅದು ಕೂಡ ಹೋಗೋ ಚಾನ್ಸಸ್ ಇರುತ್ತೆ, ಅಮೌಂಟ್ ಹೋಗೋ ಚಾನ್ಸಸ್ ಇರುತ್ತೆ, ಬೇರೆ ಇನ್ನೇನು ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಹುಷಾರಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.